ನಿಮ್ಮ ಮನೆಯಲ್ಲಿ ಹಳೆಯ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ ಇದೆಯಾ? ಅಥವಾ ನಿಮ್ಮ ಕುಟುಂಬ ಸದಸ್ಯರ ಹೆಸರಿನಲ್ಲಿ ಶೇರ್ಸ್ ಇದ್ದು ಇನ್ನೂ ಫಿಸಿಕಲ್ ಫಾರ್ಮ್ಯಾಟ್ನಲ್ಲಿ ಉಳಿದಿದೆಯಾ? ಹಾಗಿದ್ರೆ ಈ ಮಾಹಿತಿಯನ್ನು ಗಮನದಿಂದ ಕೇಳಿ. ಇಂದು ಭಾರತದಲ್ಲಿ ಫಿಸಿಕಲ್ ಶೇರ್ಸ್ ಅನ್ನು ನೇರವಾಗಿ ಮಾರಾಟ ಮಾಡುವುದು ಅಥವಾ ವರ್ಗಾವಣೆ ಮಾಡುವುದು ಬಹುತೇಕ ಸಾಧ್ಯವಿಲ್ಲ. ಮೊದಲು ಅವುಗಳನ್ನು ಡಿಮ್ಯಾಟ್ ರೂಪಕ್ಕೆ ಪರಿವರ್ತಿಸಬೇಕು. ಹಲವಾರು ಜನರಿಗೆ ಈ ಪ್ರಕ್ರಿಯೆಯ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲದ ಕಾರಣ ವರ್ಷಗಳ ಕಾಲ ಶೇರ್ಸ್ ಪೆಂಡಿಂಗ್ ಆಗಿರುವ ಉದಾಹರಣೆಗಳು ಕಾಣಿಸುತ್ತವೆ. ಕೆಲವು ಸಂದರ್ಭಗಳಲ್ಲಿ ಆ ಶೇರ್ಸ್ಗಳ ಮೌಲ್ಯ ಲಕ್ಷಾಂತರ ರೂಪಾಯಿಗಳಷ್ಟಿರಬಹುದು. ಆದರೆ ದಾಖಲೆಗಳಲ್ಲಿರುವ ವ್ಯತ್ಯಾಸಗಳು, ವಿಳಾಸ ಬದಲಾವಣೆ, ಹೆಸರಿನ ಅಸಮರ್ಪಕತೆ, ವಾರಸುದಾರರ ಪ್ರಕರಣಗಳು, ಹಳೆಯ ದಾಖಲೆಗಳ ಸಮಸ್ಯೆಗಳು ಹಾಗೂ ಇತರೆ ತಾಂತ್ರಿಕ ಕಾರಣಗಳಿಂದ ಪ್ರಕ್ರಿಯೆ ವಿಳಂಬವಾಗುವ ಸಾಧ್ಯತೆಯಿರುತ್ತದೆ. ಇದರಿಂದ ಅನೇಕ ಕುಟುಂಬಗಳು ಶೇರ್ಸ್ ಸಂಬಂಧಿತ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸಾಧ್ಯವಾಗದೇ ಇರುತ್ತಾರೆ. ಸಾಮಾನ್ಯವಾಗಿ ಮೊದಲ ಹಂತದಲ್ಲಿ ಅಗತ್ಯ ದಾಖಲೆಗಳನ್ನು ಸಿದ್ಧಪಡಿಸಿ ರಿಜಿಸ್ಟ್ರಾರ್ ಅಂಡ್ ಟ್ರಾನ್ಸ್ಫರ್ ಏಜೆಂಟ್ ಅಂದರೆ ಆರ್ಟಿಎಗೆ ಕಳುಹಿಸಲಾಗುತ್ತದೆ. ದಾಖಲೆಗಳನ್ನು ಸ್ವೀಕರಿಸಿದ ನಂತರ ಸಾಮಾನ್ಯವಾಗಿ ಸುಮಾರು 45 ದಿನಗಳೊಳಗೆ ಪರಿಶೀಲನೆ ನಡೆಯುತ್ತದೆ. ದಾಖಲೆಗಳಲ್ಲಿ ಹೆಚ್ಚುವರಿ ಮಾಹಿತಿ ಅಥವಾ ತಿದ್ದುಪಡಿ ಅಗತ್ಯವಿದ್ದರೆ ಅಬ್ಸರ್ವೇಷನ್ಸ್ ಜೊತೆಗೆ ಡಾಕ್ಯುಮೆಂಟ್ಸ್ ಹಿಂದಿರುಗಿಸುವ ಸಾಧ್ಯತೆಯಿರುತ್ತದೆ. ದಾಖಲೆಗಳು ಸರಿಯಾಗಿದ್ದಲ್ಲಿ ಶೇರ್ಸ್ ಮತ್ತು ಡಿವಿಡೆಂಡ್ಗಳು ಈಗಾಗಲೇ ಇಪಿಎಫ್ಗೆ ವರ್ಗಾವಣೆಯಾಗಿದ್ದರೆ ಲೆಟರ್ ಆಫ್ ಎಂಟೈಟ್ಲ್ಮೆಂಟ್ ನೀಡಲಾಗುತ್ತದೆ. ಇಲ್ಲವಾದರೆ ಲೆಟರ್ ಆಫ್ ಕನ್ಫರ್ಮೇಷನ್ ನೀಡಲಾಗುತ್ತದೆ. ನಂತರ ಮತ್ತೆ ಕೆಲವು ಅಗತ್ಯ ದಾಖಲೆಗಳನ್ನು ಪೂರ್ಣಗೊಳಿಸಿ ಇನ್ವೆಸ್ಟರ್ಸ್ ಎಜುಕೇಷನ್ ಅಂಡ್ ಪ್ರೊಟೆಕ್ಷನ್ ಫಂಡ್ ಅಂದರೆ ಇಪಿಎಫ್ಗೆ ಸಲ್ಲಿಸಬೇಕಾಗುತ್ತದೆ. ಪ್ರಕ್ರಿಯೆ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ಶೇರ್ಸ್ ಮತ್ತು ಪೆಂಡಿಂಗ್ ಡಿವಿಡೆಂಡ್ ಮೊತ್ತಗಳು ನೇರವಾಗಿ ಸಂಬಂಧಿತ ಖಾತೆಗೆ ಜಮೆಯಾಗುತ್ತವೆ. ಹಲವು ಸಂದರ್ಭಗಳಲ್ಲಿ ಮೂಲ ಕಂಪನಿ ಮತ್ತೊಂದು ಕಂಪನಿಯೊಂದಿಗೆ ವಿಲೀನವಾಗಿರಬಹುದು. ಅಂತಹ ಸಂದರ್ಭಗಳಲ್ಲಿ ಹಳೆಯ ಶೇರ್ಸ್ ಬದಲಾಗಿ ಹೊಸ ಕಂಪನಿಯ ಶೇರ್ಸ್ ದೊರೆತಿರುವ ಸಾಧ್ಯತೆಯೂ ಇರುತ್ತದೆ. ಇದೇ ರೀತಿಯಾಗಿ ವರ್ಷಗಳ ಅವಧಿಯಲ್ಲಿ ಬೋನಸ್ ಶೇರ್ಸ್ ಅಥವಾ ಸ್ಟಾಕ್ ಸ್ಪ್ಲಿಟ್ ಕೂಡ ನಡೆದಿರಬಹುದು. ಆದ್ದರಿಂದ ನಿಮ್ಮ ಬಳಿ ಇರುವ ಶೇರ್ ಸರ್ಟಿಫಿಕೇಟ್ನಲ್ಲಿ ಕಾಣಿಸುವ ಸಂಖ್ಯೆಯೇ ಅಂತಿಮವಾಗಿರಬೇಕೆಂದಿಲ್ಲ. ನನಗೆ ನೆನಪಿರುವ ಒಂದು ಪ್ರಕರಣದಲ್ಲಿ ಒಬ್ಬ ವ್ಯಕ್ತಿಯ ಬಳಿ ರಿಲಯನ್ಸ್ ಕಂಪನಿಯ ಕೆಲವು ನೂರಾರು ಶೇರ್ಸ್ ಮಾತ್ರ ಇರುವಂತೆ ಶೇರ್ ಸರ್ಟಿಫಿಕೇಟ್ನಲ್ಲಿ ಕಾಣಿಸುತ್ತಿತ್ತು. ಆದರೆ ನಂತರ ಪರಿಶೀಲನೆ ಮಾಡಿದಾಗ ಹಲವು ವರ್ಷಗಳಲ್ಲಿ ಬೋನಸ್ ಮತ್ತು ಸ್ಪ್ಲಿಟ್ಗಳ ಪರಿಣಾಮವಾಗಿ ಆ ಶೇರ್ಸ್ಗಳ ಮೌಲ್ಯ ಸುಮಾರು 1 ಕೋಟಿ ರೂಪಾಯಿಗಳ ಮಟ್ಟಿಗೆ ಹೆಚ್ಚಾಗಿರುವುದು ತಿಳಿದುಬಂದಿತ್ತು. ಆದ್ದರಿಂದ ನಿಮ್ಮ ಬಳಿ ಇರುವ ಹಳೆಯ ದಾಖಲೆಗಳ ನಿಜವಾದ ಮೌಲ್ಯ ಎಷ್ಟು ಅನ್ನುವುದನ್ನು ಕೆಲವೊಮ್ಮೆ ನಾವು ಊಹಿಸಲು ಸಹ ಸಾಧ್ಯವಾಗುವುದಿಲ್ಲ. ಇನ್ನೊಂದು ಮುಖ್ಯ ವಿಷಯ ಏನೆಂದರೆ ಸರ್ಕಾರವು ಈ ಪ್ರಕ್ರಿಯೆಗಳಿಗೆ ನಿರ್ದಿಷ್ಟ ಸಮಯ ಮಿತಿಯನ್ನು ನಿಗದಿಪಡಿಸಿರುವ ಸಂದರ್ಭಗಳು ಇರುತ್ತವೆ. ಆದ್ದರಿಂದ ಅಗತ್ಯ ದಾಖಲೆಗಳು ನಿಮ್ಮ ಬಳಿ ಇದ್ದರೆ ಸಾಧ್ಯವಾದಷ್ಟು ಬೇಗ ಪ್ರಕ್ರಿಯೆಯನ್ನು ಆರಂಭಿಸುವುದು ಉತ್ತಮ. ನಿಮ್ಮ ಬಳಿ ಶೇರ್ ಸರ್ಟಿಫಿಕೇಟ್ ಇಲ್ಲದಿದ್ದರೂ ಕೂಡ ಕಂಪನಿಯಿಂದ ಬಂದಿರುವ ಡಿವಿಡೆಂಡ್ ಸ್ಲಿಪ್, ರೀಫಂಡ್ ಆರ್ಡರ್, ಅಲಾಟ್ಮೆಂಟ್ ಅಡ್ವೈಸ್ ಅಥವಾ ಯಾವುದೇ ಹಳೆಯ ಪತ್ರ ಇದ್ದರೂ ಅದನ್ನು ಸುರಕ್ಷಿತವಾಗಿ ಉಳಿಸಿಕೊಳ್ಳಿ. ಏಕೆಂದರೆ ಅಂತಹ ದಾಖಲೆಗಳು ಮುಂದಿನ ಪ್ರಕ್ರಿಯೆಯಲ್ಲಿ ಪ್ರಮುಖ ಸಾಕ್ಷ್ಯ ದಾಖಲೆಗಳಾಗಿ ಉಪಯೋಗವಾಗುವ ಸಾಧ್ಯತೆಯಿರುತ್ತದೆ. ನಿಮ್ಮ ಬಳಿ ಫಿಸಿಕಲ್ ಶೇರ್ ಸರ್ಟಿಫಿಕೇಟ್ಸ್ ಇದ್ದರೆ ಅಥವಾ ಕುಟುಂಬದ ಹಳೆಯ ಶೇರ್ಸ್ ಕುರಿತು ಸ್ಪಷ್ಟತೆ ಬೇಕಿದ್ದರೆ ಶೇರ್ ಸರ್ಟಿಫಿಕೇಟ್ ಅಥವಾ ಸಂಬಂಧಿತ ದಾಖಲೆಗಳ ಫೋಟೋ ಅನ್ನು ವಾಟ್ಸ್ಆಪ್ ಅಥವಾ ಇಮೇಲ್ ಮೂಲಕ ಕಳುಹಿಸಬಹುದು. ಲಭ್ಯವಿರುವ ದಾಖಲೆಗಳನ್ನು ಆಧರಿಸಿ ಮುಂದಿನ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ. ಸಂಪರ್ಕಕ್ಕಾಗಿ ಮೊಬೈಲ್ ಸಂಖ್ಯೆ 9035450495. ಇಮೇಲ್ tallurinvestments@gmail.com